ನಾನು ನೋಡಲು ತುಂಬ ಸುಂದರಿಯಾಗಿದ್ದೆ. ಆದರೆ ಬಡತನದ ಕಾರಣ ನನ್ನ ಮನೆಯವರು ನನ್ನನ್ನು ಚಿಕ್ಕ ವಯಸ್ಸಿನಲ್ಲಿಯೇ ವೇಶ್ಯಾಗೃಹಕ್ಕೆ ಮಾರಿಬಿಟ್ಟರು. ನಾನು ಅಳುತ್ತಾ ದೇವರನ್ನು ನನ್ನ ಮಾನವನ್ನು ವಾಪಸ್ಸು ಕೊಡುವಂತೆ ಬೇಡಿಕೊಂಡೆ. ಏಕೆಂದರೆ ನನಗೆ ಈ ಕೆಲಸ ಮಾಡಲು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಆದರೆ ಈ ಜನರು ನನ್ನನ್ನು ಈ ಕೆಲಸ ಮಾಡುವಂತೆ ಒತ್ತಾಯಿಸಿದರು. ಆದರೆ ನನಗೆ ಆಶ್ಚರ್ಯವಾದ ವಿಷಯವೆಂದರೆ ನನ್ನ ಕೋಣೆಗೆ ಬಂದ ಮೊದಲ ಗ್ರಾಹಕ ನನ್ನದೇ. ನಾನು ರಾತ್ರಿ ಕಳೆಯಲು ಕಳುಹಿಸಲ್ಪಟ್ಟಿದ್ದ ವ್ಯಕ್ತಿಯ ಪಕ್ಕದಲ್ಲೇ ಮಲಗಿದ್ದೆ. ನಾನು ಇಲ್ಲಿಂದ ಓಡಿ ಹೋಗಲು ಇದು ಒಳ್ಳೆಯ ಅವಕಾಶ ಎಂದು ನನಗೆ ಅನಿಸಿತ್ತು. ಆದರೆ ಈ ಕೆಲಸ ಅಷ್ಟು ಸುಲಭವಲ್ಲ ಎಂಬ ಭಯವೂ ನನ್ನಲ್ಲಿತ್ತು. ಆಗ ನಾನು ಈವರೆಗೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದವರು ನನ್ನನ್ನು ಅನುಮಾನಿಸುವುದಿಲ್ಲವೆಂದು ನಾನು ಯೋಚಿಸಿದೆ. ನಾನು ಆ ವ್ಯಕ್ತಿಗೆ ರಾತ್ರಿ ಅತಿಯಾಗಿ ಮದ್ಯ ಸೇವಿಸಲು ಕೊಟ್ಟಿದ್ದರಿಂದ ಅವನು ಎಚ್ಚರಗೊಳ್ಳುವ ಚಿಂತೆ ಇರಲಿಲ್ಲ. ನಾನು ನಿಧಾನವಾಗಿ ಕೋಣೆಯ ಬಾಗಿಲು ತೆರೆದು ಹೊರಗೆ ಬಂದೆ. ಆ ವ್ಯಕ್ತಿ ಅಲ್ಲಿ ಒಬ್ಬನೇ ಇರುತ್ತಿದ್ದ. ಅದು ಒಂದು ಅಪಾರ್ಟ್ಮೆಂಟ್ ಆಗಿತ್ತು. ಅಲ್ಲಿ ಅವನಿಗೆ ಒಂದು ಸಣ್ಣ ಪ್ಲಾಟ್ ಇತ್ತು. ಆದ್ದರಿಂದ ಇಲ್ಲಿಂದ ಹೋಗುವುದು ನನಗೆ ಕಷ್ಟವಾಗಲಿಲ್ಲ. ಈ ವ್ಯಕ್ತಿಯೊಂದಿಗೆ ನಾನು ಅನೇಕ ಬಾರಿ ಇಲ್ಲಿಗೆ ಬಂದಿದ್ದರಿಂದ ನನ್ನ ಮೇಲೆ ಯಾರಿಗೂ ಅನುಮಾನ ಬರಲಿಲ್ಲ. ಈ ಬಾರಿ ನಾನು ಭಾವನೆಗಳ ಬದಲು ಬುದ್ಧಿಯಿಂದ ಕೆಲಸ ಮಾಡುತ್ತಿದ್ದರಿಂದ ನಾನು ಓಡಿ ಹೋಗಲಿದ್ದೇನೆ. ಈ ಬಾರಿ ನಾನು ಎಲ್ಲವನ್ನೂ ಚೆನ್ನಾಗಿ ಯೋಚಿಸಿ ಯೋಜನೆ ರೂಪಿಸಿದ್ದೆ. ನಾನೊಬ್ಬ ವೇಶ್ಯೆ. ನನಗೆ 15 ವಯಸ್ಸಾಗಿದ್ದಾಗ ನನ್ನ ಮಲತಾಯಿ ನನ್ನನ್ನು ಮಾರಿಬಿಟ್ಟಳು. ನನ್ನನ್ನು ಖರೀದಿಸಿದವಳು ಒಬ್ಬ ವೇಶ್ಯೆ. ಅವಳು ನನ್ನನ್ನು ಈ ಕೆಲಸ ಮಾಡಿಸುತ್ತಿದ್ದಳು. ಮೊದಲ ಬಾರಿಗೆ ನಾನು ವೇಶ್ಯಾಗೃಹವನ್ನು ನೋಡಿದಾಗ ನಾನು ತುಂಬ ಹೆದರಿದ್ದೆ. ಅಲ್ಲಿ ಸಣ್ಣ ಸಣ್ಣ ಕಿರಿದಾದ ಬೀದಿಗಳು ಮತ್ತು ಹಳೆಯ ಕಟ್ಟಡಗಳು ಇದ್ದವು. ನನ್ನೊಂದಿಗೆ ಬಂದಿದ್ದ ಆ ಮಹಿಳೆ ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದಳು. ನಾನು ಅಳುತ್ತಲೇ ಇದ್ದೆ. ನನ್ನ ತಂದೆ ನಿಧನರಾದ ಕೂಡಲೇ ನನ್ನ ಮಲತಾಯಿ ನನ್ನನ್ನು ಈ ಮಹಿಳೆಗೆ ಒಪ್ಪಿಸಿದಳು. ನಾನು ಹೋಗಲು ನಿರಾಕರಿಸಿದಾಗ ನನ್ನ ತಾಯಿ ನನ್ನ ಕೆನ್ನೆಯ ಮೇಲೆ ಜೋರಾಗಿ ಹೊಡೆದಳು ಮತ್ತು ಆ ಮಹಿಳೆಗೆ ನನ್ನನ್ನು ಒಪ್ಪಿಸಿದಳು. ಬಸ್ಸಿನಲ್ಲಿ 10 ಗಂಟೆ ಪ್ರಯಾಣ ಮಾಡಿದ ನಂತರ ನಾನು ಇಲ್ಲಿಗೆ ಬಂದೆ. ಹಳೆಯ 2 ಮಹಡಿ ಕಟ್ಟಡವನ್ನು ನೋಡಿದಾಗ ನನಗೆ ಭಯವಾಯಿತು. ನಾನು ನನ್ನ ದುಪ್ಪಟ್ಟವನ್ನು ಸರಿಯಾಗಿ ಹೊದ್ದಿದ್ದರೂ ಅಲ್ಲಿಂದ ಹಾದು ಹೋಗುವವರ ನೋಟಗಳು ನನ್ನನ್ನು ಗೊಂದಲಗೊಳಿಸಿದವು. ಕಿರಿದಾದ ಬೀದಿಗಳು ಮತ್ತು ಅವುಗಳಲ್ಲಿ ಮುತ್ತಿನ ಹಾರಗಳು ಮತ್ತು ಗಜರೆಗಳ ಅಂಗಡಿಗಳು ಇದ್ದವು ಮತ್ತು ಪರ್ಫ್ಯೂಮ್ನ ಬಾಟಲಿಗಳನ್ನು ಸಹ ಇರಿಸಲಾಗಿತ್ತು. ಪಾನ್ ಅಂಗಡಿ ಮತ್ತು ಗೋಡೆಗಳ ಮೇಲೆ ಕೆಂಪು ಬಣ್ಣದ ಗುರುತುಗಳು ಅದು ಗೋಡೆಗಳ ಮೂಲ ಬಣ್ಣವನ್ನು ಸಂಪೂರ್ಣವಾಗಿ ನಾಶಪಡಿಸಿತ್ತು. ಹಳೆಯ ಕಟ್ಟಡದ ಕಿರಿದಾದ ಮೆಟ್ಟಿಲುಗಳ ಮೂಲಕ ನಾನು ಆ ಸ್ಥಳಕ್ಕೆ ಹೋದೆ. ನಾನು ನೋಡಿದೆ, ಒಂದು ಕಡೆ ಹಾರ್ಮೋನಿಯಂ ಮತ್ತು ಡೋಲಕ್ನೊಂದಿಗೆ 2 ವೃದ್ಧರು ಬಿಳಿ ಬಟ್ಟೆ ಧರಿಸಿ ಬಾಯಿಯಲ್ಲಿ ಪಾನ್ ಹಾಕಿಕೊಂಡು ಕುಳಿತಿದ್ದರು. ಅದರ ಎದುರು ಒಂದು ಸಿಂಹಾಸನ ಇತ್ತು. ಅದರ ಮೇಲೆ 50 ವರ್ಷದ ಮಹಿಳೆ ಪೂರ್ಣ ಮೇಕಪ್ ಮಾಡಿ ಬಾಯಿಯಲ್ಲಿ ಪಾನ್ ಜಿಗಿಯುತ್ತಾ ಆ ಸಿಂಹಾಸನದ ಮೇಲೆ ಕುಳಿತಿದ್ದಳು. ನನ್ನನ್ನು ನೋಡುತ್ತಿದ್ದಂತೆ ಅವಳು ಎದ್ದು ಕುಳಿತಳು. ನಾನು ಭಯದಿಂದ ಆ ಸ್ಥಳವನ್ನು ನೋಡುತ್ತಿದ್ದೆ. ನನ್ನನ್ನು ಸಿಂಹಾಸನದ ಮೇಲೆ ಕುಳಿತಿದ್ದ ಮಹಿಳೆಯ ಬಳಿಗೆ ಕರೆದೊಯ್ದು ನನ್ನ ಕೈಯನ್ನು ಅವಳ ಕೈಯಲ್ಲಿ ಇಟ್ಟಳು. ಸಿಂಹಾಸನದ ಮೇಲೆ ಕುಳಿತಿದ್ದ ಮಹಿಳೆ ನನ್ನನ್ನು ತಲೆಯಿಂದ ಪಾದದವರೆಗೆ ತೀವ್ರವಾಗಿ ನೋಡಿದಳು. ನಂತರ ತನ್ನ ಬಳಿ ಇದ್ದ ಗ್ಲಾಸ್ನಲ್ಲಿ ಪಾನನ್ನು ಒಗೆದು ನನ್ನನ್ನು ಇಲ್ಲಿಗೆ ಕರೆತಂದ ಮಹಿಳೆಗೆ, ಈ ಹುಡುಗಿ ನೋಡಲು ವಜ್ರದಂತೆ ಇದ್ದಾಳೆ. ಈ ವಜ್ರ ನನ್ನ ಕೇರಿಯನ್ನು ಹೆಚ್ಚು ಆಕರ್ಷಕವಾಗಿ ಮಾಡುತ್ತದೆ ಎಂದು ಹೇಳಿದಳು. ನಾನು ಆಕೆಯನ್ನು ಗೊಂದಲದಿಂದ ನೋಡುತ್ತಿದ್ದೆ. ನಂತರ ಅವಳು ನೀಲಂ ನೀಲಂ ಎಂದು ಕೂಗಿ ಒಬ್ಬ ಹುಡುಗಿಯನ್ನು ತನ್ನ ಬಳಿಗೆ ಕರೆದಳು ಮತ್ತು ಅವಳನ್ನು ನಿನ್ನೊಂದಿಗೆ ಕರೆದುಕೊಂಡು ಹೋಗಿ ನೃತ್ಯ ಮತ್ತು ಹಾಡನ್ನು ಕಲಿಸಲು ಪ್ರಾರಂಭಿಸು ಎಂದು ಹೇಳಿದಳು. ನೀಲಂ ಎಂಬ ಹೆಸರಿನ ಆ ಹುಡುಗಿ ನನ್ನನ್ನು ತನ್ನೊಂದಿಗೆ ಒಂದು ಕೋಣೆಗೆ ಕರೆದೊಯ್ದಳು. ನನಗೆ ನೃತ್ಯ ಮತ್ತು ಹಾಡು ಕಲಿಯುವುದರಲ್ಲಿ ಸ್ವಲ್ಪವೂ ಆಸಕ್ತಿ ಇರಲಿಲ್ಲ. ಆದರೆ ಇಲ್ಲಿ ನನ್ನನ್ನು ಹೊಡೆದು ಇದನ್ನೆಲ್ಲ ಮಾಡಿಸಲಾಯಿತು. 6 ತಿಂಗಳ ನಂತರ ನನ್ನ ಮೊದಲ ಗ್ರಾಹಕನನ್ನು ಕರೆತರಲಾಯಿತು ಮತ್ತು ನಂತರ ನನ್ನ ಬೆಲೆ ನಿಗದಿ ಮಾಡಲಾಯಿತು. ನಾನು ಇನ್ನೂ 16 ವರ್ಷವನ್ನು ತಲುಪಿರಲಿಲ್ಲ. ಆದರೆ ನನ್ನ ಮಾನವನ್ನು ನಾಶಪಡಿಸಲಾಯಿತು. ನಾನು ಬಹಳ ಅಳುತ್ತಿದ್ದೆ, ಬಹಳ ನೋವನ್ನು ಅನುಭವಿಸಿದೆ. ಆದರೆ ಇಲ್ಲಿನ ಜನರು ಕಲ್ಲು ಹೃದಯದವರಾಗಿದ್ದರು. ಇಲ್ಲ, ಕಲ್ಲುಗಳೇ ಆಗಿದ್ದರು. ನಾನು ಪ್ರತಿದಿನ ದೇವರನ್ನು ಪ್ರಾರ್ಥಿಸುತ್ತಿದ್ದೆ, ಓ ದೇವರೇ, ಈ ನರಕದ ಜೀವನದಿಂದ ನನ್ನನ್ನು ಬಿಡುಗಡೆ ಮಾಡು. ಮೊದಲ ಬಾರಿಗೆ ನಾನು ಇಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದಾಗ ನನ್ನನ್ನು ಹಿಡಿಯಲಾಯಿತು. ಆ ದಪ್ಪ ಮಹಿಳೆ ನನ್ನನ್ನು ಬಹಳ ಹೊಡೆದಳು. ನನ್ನ ಮುಖ ನೀಲವಾಗಿ ಹೋಯಿತು. ಅದಾದ ನಂತರ ನಾನು ಮತ್ತೆ ಹಾಗೆ ಮಾಡಲಿಲ್ಲ. ಆದರೆ ನನಗೆ ಈ ಕೆಲಸ ಬೇಸರವಾಗಿತ್ತು. ನಾನು ಯಾವಾಗಲೂ ಇಲ್ಲಿಂದ ಹೋಗಲು ಮಾರ್ಗಗಳನ್ನು ಹುಡುಕುತ್ತಿದ್ದೆ. 1 ವರ್ಷ ಇಲ್ಲಿ ಇದ್ದ ನಂತರ ನನ್ನನ್ನು ಪುರುಷರೊಂದಿಗೆ ಕಳುಹಿಸಲು ಪ್ರಾರಂಭಿಸಿದರು. ಈ ಪುರುಷರು ಆ ವೇಶ್ಯೆಯ ಹಳೆಯ ಗ್ರಾಹಕರಾಗಿದ್ದರು. ಅವರು ಬೆಳಿಗ್ಗೆ ನನ್ನನ್ನು ಈ ಕೇರಿಗೆ ಮರಳಿ ಬಿಡುತ್ತಿದ್ದರು. ಈ ವ್ಯಕ್ತಿ ನನ್ನನ್ನು ಅನೇಕ ಬಾರಿ ತನ್ನ ಫ್ಲಾಟಿಗೆ ಕರೆತಂದಿದ್ದನು. ನಾನು ಈ ಗ್ರಾಹಕನೊಂದಿಗೆ ಒಂದು ಕೆಲಸ ಮಾಡುತ್ತಿದ್ದೆ. ಅವರಿಗೆ ಬಹಳಷ್ಟು ಮದ್ಯವನ್ನು ಕುಡಿಯಲು ಕೊಡುತ್ತಿದ್ದೆ. ಇದರಿಂದ ಅವರು ಬೇಗನೆ ನಿದ್ರೆಗೆ ಜಾರಿ ಬೀಳುತ್ತಿದ್ದರು. ಕೆಲವೊಮ್ಮೆ ನಾನು ಅವರ ಆಸೆಗೆ ಬಲಿಯಾಗದೆ ತಪ್ಪಿಸಿಕೊಳ್ಳುತ್ತಿದ್ದೆ. ಅವರು ಬೆಳಿಗ್ಗೆ ಎದ್ದಾಗ ನನಗೆ ರಾತ್ರಿ ನಡೆದ ಏನೋ ನೆನಪಿಲ್ಲ ಎಂದು ಹೇಳುತ್ತಿದ್ದರು. ಆಗ ನಾನು, ನನಗೆ ನೆನಪಿದೆ, ನೀವು ಮಧ್ಯದಲ್ಲಿಯೂ ಹಣ ಕೊಡುವುದನ್ನು ಮರೆಯುವುದಿಲ್ಲ ಎಂದು ಹೇಳುತ್ತಿದ್ದೆ.
ನಾನು ಈ ಮಾತನ್ನು ಅಂತಹ ಧ್ವನಿಯಲ್ಲಿ ಹೇಳುತ್ತಿದ್ದೆ. ಅವರು ನನ್ನ ಮಾತನ್ನು ನಂಬುತ್ತಿದ್ದರು. ನಾನು ಸಿಕ್ಕಿಹಾಕಿಕೊಂಡಿದ್ದ ಸ್ಥಳದಲ್ಲಿ ನಾನು ಬುದ್ಧಿಯನ್ನು ಉಪಯೋಗಿಸಿ ಮಾತ್ರ ಇಲ್ಲಿಂದ ಹೊರಬರಬಹುದು ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಇಲ್ಲದಿದ್ದರೆ ನನಗೆ ಇದು ಅಸಾಧ್ಯವಾಗಿತ್ತು. ನಾನು ಈ ನರಕದಂತಹ ಜೀವನವನ್ನು 3 ವರ್ಷಗಳಿಂದ ಸಹಿಸಿಕೊಳ್ಳುತ್ತಿದ್ದೆ. ನಾನು ಈ ಜನರ ವಿಶ್ವಾಸವನ್ನು ಗೆದ್ದಿದ್ದೆ. ಕೆಲವೊಮ್ಮೆ ಬಂಗಾಳಿಗಳು ಕೂಡ ನನ್ನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಆರಂಭದಲ್ಲಿ ನನ್ನನ್ನು ನೋಡಿಕೊಳ್ಳಲು ಒಬ್ಬ ದಲ್ಲಾಳಿಯನ್ನು ಕಳುಹಿಸುತ್ತಿದ್ದರು. ಆದರೆ ಈಗ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದರು. ಈಗ ನಾನು ಈ ಕೆಲಸಕ್ಕೆ ಅಭ್ಯಾಸವಾಗಿದ್ದೇನೆ ಎಂದು ಅವರಿಗೆ ಅನಿಸಿತ್ತು. ಆದರೆ ಇಲ್ಲ, ನಾನು ಇಲ್ಲಿಂದ ಓಡಿ ಹೋಗಬೇಕಿತ್ತು. ನಾನು ಸಿಕ್ಕಿಹಾಕಿಕೊಂಡಿದ್ದ ಈ ಪಾಪದ ಕೆಲಸದಿಂದ ನನಗೆ ಬೇಸರವಾಗಿತ್ತು. ಆದ್ದರಿಂದ ಇಂದು ನನಗೆ ಅವಕಾಶ ಸಿಕ್ಕಿತು. ನಾನು ಬೇಗನೆ ಮೆಟ್ಟಿಲುಗಳನ್ನು ಇಳಿದು ಬಂದೆ. ಆ ಸಮಯ ರಾತ್ರಿ 3 ಗಂಟೆ ಆಗಿತ್ತು. ಮುಖ್ಯ ರಸ್ತೆಯಿಂದ ಆಟೋ ರಿಕ್ಷಾ ಸಿಕ್ಕಿತು. ಆಟೋದಲ್ಲಿ ಕುಳಿತು ನಾನು ನೇರವಾಗಿ ಬಸ್ ನಿಲ್ದಾಣಕ್ಕೆ ಹೋದೆ. ಆ ಸಮಯದಲ್ಲಿ ನಾಸಿಕ್ಕಿಗೆ ಹೋಗುವ ಬಸ್ ನಿಂತಿತ್ತು. ಆದ್ದರಿಂದ ನಾನು ನಾಸಿಕ್ಗೆ ಟಿಕೆಟ್ ತೆಗೆದುಕೊಂಡೆ. ನಾನು ಈ ಮುಂಬೈ ನಗರವನ್ನು ಬೇಗನೆ ಬಿಡಬೇಕಿತ್ತು. ಬಸ್ಸಿನಲ್ಲಿ ಕುಳಿತಾಗ ನನಗೆ ಒಳಗೆ ಭಯವಾಗುತ್ತಿತ್ತು. ಯಾರಾದರೂ ನನ್ನನ್ನು ಹಿಡಿದುಕೊಂಡು ಹೋಗಬಹುದು ಎಂದು. ಏಕೆಂದರೆ ಅವರ ಜನರು ಎಲ್ಲ ಕಡೆಗಳಲ್ಲೂ ಇದ್ದರು. ಯಾರಾದರೂ ನನ್ನನ್ನು ಹಿಡಿದು ಮತ್ತೆ ಆ ವೇಶ್ಯೆಯ ಬಳಿ ಕರೆದೊಯ್ಯಬಹುದು ಎಂದು ತಿಳಿಯುವುದಿಲ್ಲ. ನಾನು ಬಹಳ ಹೆದರುತ್ತಿದ್ದೆ. ನನ್ನ ಹೃದಯ ಭಯದಿಂದ ಬಡಿತವನ್ನು ಹೆಚ್ಚಿಸಿತ್ತು. ಬಸ್ಸು ಚಲಿಸುವವರೆಗೂ ನನ್ನ ಜೀವ ಸುಳಿಯಲ್ಲಿ ಸಿಲುಕಿಕೊಂಡಂತೆ ಭಾಸವಾಗುತ್ತಿತ್ತು. ನಾನು ಮುಂಬೈಯಿಂದ ದೂರ ಸರಿಯುತ್ತಿದ್ದಂತೆ ನನ್ನ ನಿಂತ ಉಸಿರು ಬಿಡುಗಡೆಯಾಗುತ್ತಿತ್ತು. ನಾಸಿಕ್ಗೆ ಬಂದಾಗ ನನಗೆ ಸ್ವಲ್ಪ ಸಮಾಧಾನವಾಯಿತು. ಬಸ್ಸಿನಿಂದ ಇಳಿದ ತಕ್ಷಣ ಅಲ್ಲಿ ಆಟೋ ಮತ್ತು ಟ್ಯಾಕ್ಸಿಗಳು ನಿಂತಿದ್ದವು. ಈಗ ನಾನು ಎಲ್ಲಿಗೆ ಹೋಗಬೇಕು ಎಂದು ನನಗೆ ಗೊತ್ತಾಗುತ್ತಿರಲಿಲ್ಲ. ನನ್ನ ಬಳಿ ಈಗ ಏನೂ ಇರಲಿಲ್ಲ. ನನ್ನ ಎಲ್ಲ ಹಣ ಖಾಲಿಯಾಗಿತ್ತು. ನಾನು ಓಡಿ ಬಂದ ಆ ಫ್ಲಾಟ್ನಲ್ಲಿ ಇದ್ದ ಆ ವ್ಯಕ್ತಿಯ ಪರ್ಸ್ನಲ್ಲಿ ಸ್ವಲ್ಪ ಹಣವನ್ನು ತೆಗೆದುಕೊಂಡಿದ್ದೆ. ಅನೇಕ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ನನ್ನನ್ನು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳುತ್ತಿದ್ದರು. ನಾನು ಅವರಿಗೆ ನಾನು ನಡೆದುಕೊಂಡೇ ಹೋಗುತ್ತೇನೆ ಎಂದು ಹೇಳಿದೆ. ಬೆಳಿಗ್ಗೆ ಆಗಿದ್ದರಿಂದ ನನಗೆ ಹಸಿವಾಗುತ್ತಿತ್ತು. ಆದರೆ ನನ್ನ ಪರ್ಸ್ ಖಾಲಿಯಾಗಿತ್ತು. ನಾನು ಆ ಪರಿಚಯವಿಲ್ಲದ ರಸ್ತೆಯಲ್ಲಿ ನಡೆಯಲು ಪ್ರಾರಂಭಿಸಿದೆ. ಗಲ್ಲಿಗಳಲ್ಲಿ ಅನೇಕ ಮನೆಗಳು ಇದ್ದವು. ನನಗೆ ಕೆಲಸ ಬೇಕೆಂದು ಹೇಳಿ ಯಾರಾದರೂ ಮನೆಯ ಬೆಲ್ಲನ್ನು ಬಾರಿಸಬೇಕೆಂದು ನಾನು ಯೋಚಿಸಿದೆ. ನಾನು ಆ ಗಲ್ಲಿಗಳಲ್ಲಿ ನಡೆದು ಹೋಗಿ ಕೆಲವು ಮನೆಗಳಲ್ಲಿ ಕೇಳಿದೆ. ಆದರೆ ಅವರು ಕೆಲಸ ಕೊಡಲು ನಿರಾಕರಿಸಿದರು. ಸ್ವಲ್ಪ ದೂರ ನಡೆದಾಗ ಯಾರೋ ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು ನನಗೆ ಅನಿಸಿತು. ನಾನು ಹಿಂತಿರುಗಿ ನೋಡಿದಾಗ ಒಬ್ಬ ವ್ಯಕ್ತಿ ನನ್ನ ಹಿಂದೆ ಬರುತ್ತಿದ್ದನು ಮತ್ತು ನನ್ನನ್ನೇ ನೋಡುತ್ತಿದ್ದನು. ಅವನನ್ನು ನೋಡಿದ ತಕ್ಷಣ ನಾನು ಬೇಗನೆ ನಡೆಯಲು ಪ್ರಾರಂಭಿಸಿದೆ. ಆ ವ್ಯಕ್ತಿ ನನ್ನನ್ನು ಕರೆದು 1 ನಿಮಿಷ ಕೇಳು ಎಂದು ಹೇಳಿದನು. ಅವನನ್ನು ನೋಡಿ ನನಗೆ ಭಯವಾಯಿತು. ನಾನು ಓಡಿ ಬಂದ ಸ್ಥಳದ ಜನರಲ್ಲಿ ಇವನು ಒಬ್ಬನಿರಬಹುದು ಎಂದು ನನಗೆ ಅನಿಸಿತು. ನಾನು ಅಲ್ಲಿಂದ ಓಡುವ ಮೊದಲು ಅವನಿಗೆ ಒಬ್ಬ ಸೇವಕಿಯ ಅವಶ್ಯಕತೆ ಇದೆ ಎಂದು ಹೇಳಿದನು. ನಾನು ಜನರಿಂದ ಕೆಲಸ ಕೇಳುತ್ತಿದ್ದೆ ಎಂದು ಅವನು ಕೇಳಿರಬಹುದು. ನಾನು ಅಲ್ಲಿಯೇ ನಿಂತೆ. ಆ ವ್ಯಕ್ತಿ ಕೆಲವೇ ಅಡಿಗಳ ದೂರದಲ್ಲಿ ಇದ್ದಿದ್ದರಿಂದ ತಕ್ಷಣ ನನ್ನ ಬಳಿಗೆ ಬಂದನು. ಅವನು ನನಗೆ ದಿನದ 24 ಗಂಟೆ ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಒಬ್ಬ ಸೇವಕಿ ಬೇಕು ಎಂದು ಹೇಳಿದನು. ಆದರೆ ನಾನು ಈ ಪ್ರದೇಶದವನಲ್ಲ. ನಾನು ಇಲ್ಲಿ ನನ್ನ ಸ್ನೇಹಿತನನ್ನು ಭೇಟಿ ಮಾಡಲು ಬಂದಿದ್ದೇನೆ. ನೀವು ಜನರಿಂದ ಕೆಲಸ ಕೇಳುತ್ತಿದ್ದುದನ್ನು ನೋಡಿ ನಿಮಗೆ ಕೆಲಸದ ಅಗತ್ಯವಿದೆ ಎಂದು ನಾನು ಭಾವಿಸಿದೆ ಎಂದು ಹೇಳಿದನು. ನಾನು ಆ ವ್ಯಕ್ತಿಯನ್ನು ಗಮನವಿಟ್ಟು ನೋಡಿದೆ ಮತ್ತು ಅವನು ಸುಳ್ಳು ಹೇಳುತ್ತಿದ್ದಾನೋ ಅಥವಾ ನಿಜ ಹೇಳುತ್ತಿದ್ದಾನೋ ಎಂದು ಯೋಚಿಸಿದೆ. ಆದರೆ ನನಗೆ ಆ ಸಮಯದಲ್ಲಿ ಕೆಲಸ ತುಂಬ ಅಗತ್ಯವಾಗಿತ್ತು ಎಂಬುದು ನಿಜ. ನಾನು ಅವನನ್ನು ನೀವು ಎಲ್ಲಿ ವಾಸಿಸುತ್ತೀರಿ ಎಂದು ಕೇಳಿದೆ. ಅವನು ಕೆಲವು ದೂರದಲ್ಲಿ ನನ್ನ ಮನೆ ಇದೆ. ನೀವು ನನ್ನೊಂದಿಗೆ ಬಂದರೆ ನಾನು ನಿಮಗೆ ನನ್ನ ಮನೆ ತೋರಿಸಬಹುದು ಎಂದು ಹೇಳಿದನು. ಕೆಲವು ಸಮಯ ನಾನು ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದೆ. ನಂತರ ನಾನು ಸರಿ, ನಾನು ನಿಮ್ಮೊಂದಿಗೆ ಬರಲು ಸಿದ್ಧ ಎಂದು ಹೇಳಿದೆ. ನಾನು ಅವನೊಂದಿಗೆ ನಡೆಯಲು ಪ್ರಾರಂಭಿಸಿದೆ. ನಾನು ಮುಖ್ಯ ರಸ್ತೆಗೆ ಬಂದಾಗ ಮತ್ತು ಅವನು ಒಬ್ಬ ಟ್ಯಾಕ್ಸಿ ಚಾಲಕನನ್ನು ನಿಲ್ಲಿಸಿ ತನ್ನ ಮನೆಯ ವಿಳಾಸವನ್ನು ಹೇಳುತ್ತಿರುವುದನ್ನು ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ಅವನು ಹಾಗೆ ಮಾಡುತ್ತಿರುವುದನ್ನು ನೋಡಿ ಅವನು ಇಲ್ಲಿ ವಾಸಿಸುತ್ತಿಲ್ಲವೇ ಎಂದು ನಾನು ಯೋಚಿಸಿದೆ. ಅವನು ನನ್ನನ್ನು ನೀವು ಟ್ಯಾಕ್ಸಿಯ ಹಿಂದಿನ ಸೀಟಿನಲ್ಲಿ ಕುಳಿತುಕೊಳ್ಳಿ ಎಂದು ಹೇಳಿದನು. ಈಗ ನನಗೆ ಅವನ ಮೇಲೆ ಸಂಶಯ ಬರಲು ಪ್ರಾರಂಭವಾಯಿತು. ನಾನು ಕುಳಿತುಕೊಳ್ಳಲು ಹಿಂಜರಿಯುತ್ತಿದ್ದೆ. ನನಗೆ ಏನಾದರೂ ತಪ್ಪಾಗಬಹುದು ಎಂದು ನನಗೆ ಭಯವಾಗಿತ್ತು. ಅವನು ನನ್ನ ಭಯವನ್ನು ಅರ್ಥ ಮಾಡಿಕೊಂಡನು. ಅವನು ನನ್ನನ್ನು ನೋಡಿ, ನಾನು ಒಳ್ಳೆಯ ವ್ಯಕ್ತಿ, ನನ್ನನ್ನು ನಂಬು, ನನಗೆ ನಿಜವಾಗಿಯೂ ಒಬ್ಬ ಸೇವಕಿ ಬೇಕು ಎಂದು ಹೇಳಿದನು. ನನಗೆ ಏಕೋ ಗೊತ್ತಿಲ್ಲ, ನಾನು ಟ್ಯಾಕ್ಸಿಯಲ್ಲಿ ಕುಳಿತುಕೊಂಡೆ. ಯಾಕೆಂದರೆ ಬೇರೆ ದಾರಿ ಇರಲಿಲ್ಲ ಎಂದು ನಾನು ಭಾವಿಸಿದೆ. ಸರಿ, ನಾನು ನನ್ನ ಅದೃಷ್ಟವನ್ನು ಪರೀಕ್ಷಿಸೋಣ ಎಂದು ನಾನು ಯೋಚಿಸಿದೆ. ನಾನು ಟ್ಯಾಕ್ಸಿಯಲ್ಲಿ ಕುಳಿತುಕೊಂಡೆ. ಸುಮಾರು 20 ನಿಮಿಷಗಳ ಪ್ರಯಾಣದ ನಂತರ ಟ್ಯಾಕ್ಸಿ ಒಂದು ಮನೆಯ ಮುಂದೆ ನಿಂತಿತು. ನಾನು ಕೆಳಗೆ ಇಳಿದೆ. ಆ ವ್ಯಕ್ತಿ ಟ್ಯಾಕ್ಸಿ ಚಾಲಕನಿಗೆ ಹಣ ಕೊಟ್ಟು ನನ್ನನ್ನು ಮನೆಯ ಒಳಗೆ ಕರೆದೊಯ್ದನು. ಆ ಮನೆಯಲ್ಲಿ ಆ ವ್ಯಕ್ತಿಯೊಬ್ಬನೇ ಇರುವುದನ್ನು ನೋಡಿ ನನಗೆ ಮತ್ತೊಮ್ಮೆ ಆಶ್ಚರ್ಯವಾಯಿತು. ಇದನ್ನೆಲ್ಲ ನೋಡಿ ನಾನು ಬಹಳ ಹೆದರಿ ಹೋದೆ.
ನಾನು ಅವನಿಗೆ ಯಾವುದೇ ಮಹಿಳೆ ಇಲ್ಲದ ಸ್ಥಳದಲ್ಲಿ ನಾನು ಕೆಲಸ ಮಾಡಲು ಬಯಸುವುದಿಲ್ಲ ಎಂದು ಹೇಳಿದೆ. ನನ್ನ ಮಾತಿಗೆ ಅವನು, ಹೌದು, ನಾನು ಒಬ್ಬನೇ ಇಲ್ಲಿ ವಾಸಿಸುತ್ತೇನೆ, ಏಕೆಂದರೆ ನಾನು ಇಲ್ಲಿ ಕೆಲಸ ಮಾಡುತ್ತೇನೆ ಮತ್ತು ನನ್ನ ಕುಟುಂಬ ಗ್ರಾಮದಲ್ಲಿ ವಾಸಿಸುತ್ತದೆ. ನನ್ನ ಮಾತನ್ನು ಕೇಳಿ, ನಾನು ಒಳ್ಳೆಯ ವ್ಯಕ್ತಿ, ನಾನು ದಿನವಿಡೀ ಮನೆಯಿಂದ ಹೊರಗೆ ಇರುತ್ತೇನೆ, ನಿಮಗೆ ಯಾವುದೇ ತೊಂದರೆ ಇರುವುದಿಲ್ಲ. ನೀವು ಮನೆಯನ್ನು ಸ್ವಚ್ಛಗೊಳಿಸಿ ಬಟ್ಟೆಗಳನ್ನು ತೊಳೆದು ಏನಾದರೂ ಮಾಡಬಹುದು. ನಾನು ರಾತ್ರಿ 10 ಗಂಟೆಗೆ ಮನೆಗೆ ಬರುತ್ತೇನೆ ಎಂದು ಹೇಳಿದನು. ಎಲ್ಲ ಕೆಲಸ ಮುಗಿದ ನಂತರ ನಾನು ಬರುವ ಮೊದಲು ನೀವು ಈ ಕೋಣೆಯಲ್ಲಿ ಹೋಗಿ ಕುಳಿತುಕೊಳ್ಳಿ. ನಿಮಗೆ ಬೇಕಾದರೆ ನೀವು ಕೋಣೆಯನ್ನು ಒಳಗಿನಿಂದ ಲಾಕ್ ಮಾಡಿಕೊಳ್ಳಿ ಎಂದು ಅವನು ಹೇಳಿದನು. ಆದರೆ ನಾನು ಅವನನ್ನು ಹೇಗೆ ನಂಬಲಿ? ನಾನು ಸ್ಪಷ್ಟವಾಗಿ ನಿರಾಕರಿಸಿದೆ. ಅವನು, ನಾನು ನಿಮಗೆ ಒಳ್ಳೆಯ ಸಂಬಳ ಕೊಡುತ್ತೇನೆ ಎಂದು ಹೇಳಿದನು. ನಾನು, ಇಲ್ಲ, ನಾನು ಇಲ್ಲಿ ಕೆಲಸ ಮಾಡುವುದಿಲ್ಲ ಎಂದು ಹೇಳಿದೆ. ಇದನ್ನು ಹೇಳಿ ನಾನು ಅವನ ಮನೆಯಿಂದ ಹೊರಗೆ ಬಂದೆ. ಆ ಸಮಯ ಮಧ್ಯಾಹ್ನವಾಗಿತ್ತು ಮತ್ತು ಆ ಪ್ರದೇಶವು ನಿರ್ಜನವಾಗಿತ್ತು. ನಾನು ಆ ವ್ಯಕ್ತಿಯ ಮನೆಯಿಂದ ಹೊರಗೆ ಬಂದಿದ್ದರೂ ನಾನು ಎಲ್ಲಿಗೆ ಹೋಗಬೇಕು ಎಂಬ ಗೊಂದಲ ನನಗೆ ಇತ್ತು. ನಾನು ಇದನ್ನೆಲ್ಲ ಯೋಚಿಸುತ್ತಾ ನಡೆಯುತ್ತಿದ್ದೆ. ಅದೇ ಸಮಯದಲ್ಲಿ ನನ್ನ ಮುಂದೆ ಒಂದು ಕಾರು ಬಂದು ನಿಂತಿತು. ಆ ಕಾರಿನಲ್ಲಿ ಕೆಲವು ಗೂಂಡಾಗಳು ಕುಳಿತಿದ್ದರು. ಅವರಲ್ಲಿ ಒಬ್ಬ, ಕಾರಿನ ಹಿಂಭಾಗದ ಬಾಗಿಲು ತೆರೆಯಿರಿ ಮತ್ತು ಹುಡುಗಿಯನ್ನು ಬಲವಂತವಾಗಿ ಕಾರಿನಲ್ಲಿ ಕೂರಿಸಿ ಎಂದು ಹೇಳಿದನು. ಇದನ್ನು ಕೇಳಿ ನಾನು ಹಿಂದಕ್ಕೆ ಓಡಿದೆ. ಆ ಕಾರು ನನ್ನ ಹಿಂದೆ ಬರಲು ಪ್ರಾರಂಭಿಸಿತು. ನಾನು ಓಡಿ ಬಂದು ಒಂದು ಮನೆಯ ಬಳಿಗೆ ಬಂದು ಬಾಗಿಲು ಬಡಿಯಲು ಪ್ರಾರಂಭಿಸಿದೆ. ನಾನು ಬಾಗಿಲನ್ನು ಬಲವಾಗಿ ಬಡಿದು, ಬಾಗಿಲು ತೆರೆಯಿರಿ, ನನ್ನನ್ನು ರಕ್ಷಿಸಿ ಎಂದು ಜೋರಾಗಿ ಕೂಗಿದೆ. ಕಾರು ನನ್ನ ಬಳಿ ಬಂದು ನಿಂತಿತು. ಅದರಿಂದ ಒಬ್ಬ ಯುವಕ ಇಳಿದು ಬಂದನು. ನಾನು ಮತ್ತೆ ಬಾಗಿಲು ಬಡಿಯಲು ಪ್ರಾರಂಭಿಸಿದೆ. ಆ ಯುವಕ ನನ್ನ ಬಳಿ ಬರುವಷ್ಟರಲ್ಲಿ ಬಾಗಿಲು ತೆರೆಯಲ್ಪಟ್ಟಿತು. ಆ ವ್ಯಕ್ತಿ ನನ್ನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದನು. ನಾನು ತುಂಬ ಹೆದರಿ ಹೋಗಿದ್ದೆ ಮತ್ತು ತಕ್ಷಣ ಅವನ ಹಿಂದೆ ಹೋಗಿ ಅಡಗಿಕೊಂಡೆ. ನಾನು, ಈ ಜನರು ನನ್ನನ್ನು ಬಲವಂತವಾಗಿ ತಮ್ಮ ಕಾರಿನಲ್ಲಿ ಕೂರಿಸಲು ಬಯಸುತ್ತಿದ್ದಾರೆ ಎಂದು ಹೇಳಿದೆ. ಬಾಗಿಲಿನ ಹೊರಗೆ ನಿಂತಿದ್ದ ಗೂಂಡಾಗಳು, ಈ ಹುಡುಗಿಯನ್ನು ನಮಗೆ ಕೊಡು, ಇಲ್ಲದಿದ್ದರೆ ನೀವು ಪಶ್ಚಾತ್ತಾಪ ಪಡುವಿರಿ ಎಂದು ಹೇಳಿದರು. ಆದರೆ ಆ ವ್ಯಕ್ತಿ ತುಂಬ ಸಹಜವಾಗಿ ನಿಂತಿದ್ದನು. ನಾನು ಅವರ ಹಿಂದೆ ಅಡಗಿದ್ದೆ. ಅವನು, ನೀವು ಸುರಕ್ಷಿತವಾಗಿರಲು ಬಯಸಿದರೆ ಹಿಂತಿರುಗಿ ಹೋಗಿ, ಮತ್ತೆ ಇಲ್ಲಿ ಕಾಣಿಸಿಕೊಳ್ಳಬೇಡಿ, ಇಲ್ಲದಿದ್ದರೆ ನಾನು ನಿಮ್ಮೊಂದಿಗೆ ಏನು ಮಾಡುತ್ತೇನೆ ಎಂದು ನಿಮಗೆ ಗೊತ್ತಾಗುವುದಿಲ್ಲ ಎಂದು ಹೇಳಿದನು. ಇದನ್ನು ಹೇಳುತ್ತಾ ಅವನು ತನ್ನ ಜೇಬಿನಿಂದ ಒಂದು ಕಾರ್ಡ್ ತೆಗೆದು ತೋರಿಸಿದನು. ಆ ವ್ಯಕ್ತಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದರು. ಕಾರ್ಡ್ ನೋಡಿದ ತಕ್ಷಣ ಆ ಗೂಂಡಾಗಳು ಅಲ್ಲಿಂದ ಓಡಿ ಹೋದರು. ಅವರ ಕಾರು ಬಹಳ ದೂರ ಹೋದಾಗ ಆ ವ್ಯಕ್ತಿ ಹಿಂತಿರುಗಿ ನನ್ನನ್ನು ನೋಡುತ್ತಾ, ನೀವು ಬಯಸಿದರೆ ಹೋಗಬಹುದು, ನಾನು ನಿಮ್ಮನ್ನು ನಿಮ್ಮ ಮನೆಗೆ ಬಿಟ್ಟು ಬರುತ್ತೇನೆ ಎಂದು ಹೇಳಿದನು. ಅವನ ಮಾನವೀಯತೆಯನ್ನು ನೋಡಿ ನನಗೆ ನಾಚಿಕೆಯಾಯಿತು. ಅವನು ನಿಜವಾಗಿಯೂ ಒಳ್ಳೆಯ ವ್ಯಕ್ತಿಯಾಗಿದ್ದನು, ಅಲ್ಲದೆ ಒಬ್ಬ ಪೊಲೀಸ್ ಅಧಿಕಾರಿಯೂ ಆಗಿದ್ದನು. ನಾನು ಅವನ ಮನೆಯಲ್ಲಿ ಎಷ್ಟು ಸುರಕ್ಷಿತವಾಗಿರಬಹುದೋ ಬೇರೆ ಎಲ್ಲಿಯೂ ನನಗೆ ರಕ್ಷಣೆ ಸಿಗುತ್ತಿರಲಿಲ್ಲ. ನಾನು ಅವನಲ್ಲಿ, ನನಗೆ ಇಲ್ಲಿ ಯಾರೂ ಇಲ್ಲ, ನಾನು ಕೆಲಸ ಹುಡುಕಿಕೊಂಡು ಗ್ರಾಮದಿಂದ ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದೆ. ಸತ್ಯ ಹೇಳಿದರೆ ಅವನು ನನ್ನನ್ನು ತುಂಬ ಕೆಟ್ಟವಳು ಎಂದು ಭಾವಿಸುತ್ತಾನೆ ಎಂದು ನಾನು ಸುಳ್ಳು ಹೇಳಿದೆ. ನನ್ನ ನಿಜ ಸಂಗತಿಯನ್ನು ತಿಳಿದುಕೊಂಡರೆ ಅವನು ನನಗೆ ಕೆಲಸವನ್ನು ಕೊಡುತ್ತಿರಲಿಲ್ಲ. ನಾನು ಅವನ ಮನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ. ನಿಜವಾಗಿಯೂ ಅವನು ಬೆಳಿಗ್ಗೆ ಎದ್ದು ತಿಂಡಿ ತಿಂದು ಹೊರಟು ಹೋಗುತ್ತಿದ್ದನು ಮತ್ತು ರಾತ್ರಿ 10 ಗಂಟೆಗೆ ಮನೆಗೆ ಬರುತ್ತಿದ್ದನು. ನಾನು ದಿನವಿಡೀ ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದೆ. ರಾತ್ರಿ ಅವನು ಬರುವ ಮೊದಲು ಊಟ ಮಾಡಿ ನಾನು ನನ್ನ ಕೋಣೆಗೆ ಹೋಗುತ್ತಿದ್ದೆ. ಅವನ ಊಟ ಅಡುಗೆ ಮನೆಯಲ್ಲಿ ಇರುತ್ತಿತ್ತು. ಅವನು ತನ್ನ ಕೈಯಿಂದಲೇ ತನ್ನ ಊಟವನ್ನು ಬಡಿಸಿಕೊಳ್ಳುತ್ತಿದ್ದನು. ಒಂದು ದಿನ ಬೆಳಿಗ್ಗೆ ನಾನು ಕೋಣೆಯಿಂದ ಹೊರಗೆ ಬಂದಾಗ ಅವನ ಕೋಣೆಯಿಂದ ನರಳುತ್ತಿರುವ ಶಬ್ದ ಕೇಳಿಸಿತು. ಅಂದರೆ ಅವನು ಇಂದು ಮನೆಯಲ್ಲಿಯೇ ಇದ್ದನು. ಆದರೆ ಏಕೆ ನರಳುತ್ತಿದ್ದನು? ಮೊದಲಿಗೆ ನಾನು ಅವನ ಕೋಣೆಗೆ ಹೋಗಿ ನೋಡೋಣ ಎಂದು ಯೋಚಿಸಿದೆ. ನಂತರ ನಾನು ಅವನ ಕೋಣೆಗೆ ಹೋದರೆ ನನ್ನ ಬಗ್ಗೆ ಏನು ತಿಳಿದುಕೊಳ್ಳುತ್ತಾನೆ ಎಂದು ಯೋಚಿಸಿದೆ. ನಂತರ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ನಾನು ಓಡಿ ಅವನ ಕೋಣೆಗೆ ಹೋದೆ. ಅವನು ಮಂಚದ ಮೇಲೆ ಮಲಗಿದ್ದನು ಮತ್ತು ಅಯ್ಯೋ ಎಂದು ಕೂಗುತ್ತಿದ್ದನು. ನಾನು ಅವನ ಬಳಿ ಹೋದಾಗ ಅವನ ಕಣ್ಣುಗಳು ಮುಚ್ಚಿದ್ದವು. ಬಹುಶಃ ಅವನಿಗೆ ಗಾಯವಾಗಿರಬಹುದಾ ಅಂದುಕೊಂಡೆ. ನಾನು ಅವನನ್ನು, ನೀವು ಇಂದು ಮನೆಯಲ್ಲಿ ಇದ್ದೀರಾ, ನೀವು ಹುಷಾರಾಗಿದ್ದೀರಾ ಎಂದು ಕೇಳಿದೆ. ನಾನು ಕೇಳಿದಾಗ ಅವನು ಸ್ವಲ್ಪ ಕಣ್ಣು ತೆರೆದು, ನನಗೆ ತುಂಬ ಜ್ವರ ಇದೆ, ನನಗೆ 1 ಕಪ್ ಚಹಾ ಮಾಡಿಕೊಡು ಎಂದು ಹೇಳಿದನು. ನಾನು ತಕ್ಷಣ ಅಡುಗೆ ಮನೆಗೆ ಹೋಗಿ ನನಗೆ ಮತ್ತು ಅವನಿಗೆ ತಿಂಡಿ ಮಾಡಿದೆ. ತಿಂಡಿ ಮತ್ತು ಚಹಾ ತೆಗೆದುಕೊಂಡು ಅವನ ಕೋಣೆಗೆ ಹೋಗಿ ಮೇಜಿನ ಮೇಲೆ ಇಟ್ಟೆ. 2 ದಿನ ಅವನಿಗೆ ತುಂಬ ಜ್ವರವಿತ್ತು. ನಾನು ಅವನನ್ನು ತುಂಬ ಚೆನ್ನಾಗಿ ನೋಡಿಕೊಂಡೆ. ಈ ದಿನಗಳಲ್ಲಿ ನಾವು ಸ್ವಲ್ಪ ಮಾತನಾಡಲು ಪ್ರಾರಂಭಿಸಿದೆವು. ಅವನು, ನೀವು ತುಂಬ ಒಳ್ಳೆಯವರು, ನೀವು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದೀರಿ ಎಂದು ಹೇಳಿದನು. ಅವನು ಒಳ್ಳೆಯ ವ್ಯಕ್ತಿಯಾಗಿದ್ದನು. ನನಗೆ ಇವಾಗ ಅವನನ್ನು ನೋಡಿದರೆ ಭಯವಾಗುತ್ತಿರಲಿಲ್ಲ. ಅವನು ನನ್ನ ಕುಟುಂಬದ ಬಗ್ಗೆ ಕೇಳುತ್ತಿದ್ದನು. ನೀವು ಎಲ್ಲಿಂದ ಬಂದವರು, ನಿಮಗೆ ಎಷ್ಟು ಸಹೋದರ ಸಹೋದರಿಯರು ಇದ್ದಾರೆ ಎಂದು.
ನಾನು ಅವನಿಗೆ ಎಲ್ಲವನ್ನು ಸುಳ್ಳು ಹೇಳುತ್ತಲೇ ಇದ್ದೆ. ಒಂದು ದಿನ ರಾತ್ರಿ 12 ಗಂಟೆಯಾಗುವವರೆಗೂ ಅವನು ಮನೆಗೆ ಹಿಂತಿರುಗಲಿಲ್ಲ. ನನಗೆ ಅವನ ಬಗ್ಗೆ ಕಾಳಜಿ ಬರತೊಡಗಿತು. ಪೊಲೀಸ್ ಕೆಲಸದಲ್ಲಿ ಅಪಘಾತಗಳು ಸಾಮಾನ್ಯವಾಗಿ ಸಂಭವಿಸುತ್ತವೆ. ಇದನ್ನೆಲ್ಲ ಯೋಚಿಸಿ ನಾನು ಹೆದರುತ್ತಿದ್ದೆ. ಬಹುಶಃ ನಾನು ಅವನನ್ನು ಇಷ್ಟಪಡುತ್ತಿದ್ದೆ. ಅವನಿಗಾಗಿ ಕುಳಿತು ಕಾಯುತ್ತಿದ್ದೆ. ರಾತ್ರಿ 2 ಗಂಟೆ ಆಯಿತು. ಆದರೂ ಅವನು ಹಿಂತಿರುಗಲಿಲ್ಲ. ನನಗೆ ಬೇಸರವಾಗುತ್ತಿತ್ತು. ನಾನು ಏನು ಮಾಡಬೇಕೆಂದು ತಿಳಿಯದೆ ಅಳುತ್ತಿದ್ದೆ. ನಿಧಾನವಾಗಿ ರಾತ್ರಿ 3 ಗಂಟೆ ಆಗಿತ್ತು. ನಾನು ಅಳುತ್ತಾ ಕೆಟ್ಟ ಸ್ಥಿತಿಯಲ್ಲಿದ್ದೆ. ನಂತರ ಬಾಗಿಲು ತೆರೆಯುವ ಶಬ್ದ ಕೇಳಿಸಿತು. ನಾನು ಬೇಗನೆ ಅವನ ಬಳಿಗೆ ಹೋದೆ. ಆದರೆ ಅವನನ್ನು ಗಾಯಗೊಂಡ ಸ್ಥಿತಿಯಲ್ಲಿ ನೋಡಿ ನಾನು ಗಾಬರಿಗೊಳಗಾದೆ. ಅವನ ಕೈಗೆ ಗಾಯವಾಗಿತ್ತು ಮತ್ತು ಅವನು ಕುಂಟುತ್ತಿದ್ದನು. ನಾನು ಅವನೊಂದಿಗೆ ಅಳುತ್ತಾ ಭಯದಿಂದ, ನಿಮಗೆ ಏನಾಯಿತು? ಈ ಗಾಯ ಹೇಗೆ ಆಯಿತು? ನೀವು ಎಲ್ಲಿದ್ದೀರಿ? ನಾನು ನಿಮಗಾಗಿ ಎಷ್ಟು ಕಾಯುತ್ತಿದ್ದೆ ಎಂದು ಕೇಳಿದೆ. ಒಂದೇ ಉಸಿರಿನಲ್ಲಿ ನಾನು ಎಷ್ಟು ಪ್ರಶ್ನೆಗಳನ್ನು ಕೇಳಿದೆ ಎಂದು ಗೊತ್ತಿಲ್ಲ. ಅವನು ಸ್ವಲ್ಪ ಹಿಂದಕ್ಕೆ ಹೋದಾಗ ನನಗೆ ನನ್ನ ತಪ್ಪು ಅರಿವಾಯಿತು. ಅವನು, ನನ್ನ ಕೆಲಸವೇ ಹೀಗೆ, ನೀವು ಚಿಂತೆ ಮಾಡಬೇಡಿ ಎಂದು ಹೇಳಿದನು. ಇದನ್ನು ಹೇಳಿ ಅವನು ಕುಂಟುತ್ತಾ ತನ್ನ ಕೋಣೆಗೆ ಹೋದನು. ನನಗೆ ನನ್ನ ತಪ್ಪಿನ ಬಗ್ಗೆ ವಿಷಾದವಾಯಿತು. ಸರಿ, ನಾನು ಚಿಂತಿತಳಾಗಿದ್ದೆ, ಆದರೆ ಅರಿವಿಲ್ಲದೆ ಮಾಡಿದ್ದೇನೆ ಎಂದು ನನಗೆ ಅರ್ಥವಾಯಿತು. ನಾನು ನನ್ನ ಕೋಣೆಗೆ ಹೋದೆ. ಇಡೀ ರಾತ್ರಿ ನಾನು ನನ್ನ ಬಗ್ಗೆ ವಿಷಾದಿಸುತ್ತಿದ್ದೆ. ಆದರೆ ಬೆಳಿಗ್ಗೆ ಎದ್ದಾಗ ಅವನು ಟೇಬಲ್ ಬಳಿ ಕುಳಿತು ತಿಂಡಿ ತಿನ್ನುತ್ತಿದ್ದನು. ನನ್ನನ್ನು ನೋಡಿ ಅವನು ನಗುತ್ತಿದ್ದನು. ಅವನು, ಇಲ್ಲಿ ಬನ್ನಿ, ಕುಳಿತುಕೊಳ್ಳಿ, ನಾನು ನಿಮಗಾಗಿ ಕೂಡ ತಿಂಡಿ ಮಾಡಿದ್ದೇನೆ ಎಂದು ಹೇಳಿದನು. ನಾನು, ನಿಮಗೆ ಇಷ್ಟೊಂದು ಗಾಯವಾಗಿದೆ, ನೀವು ಏಕೆ ಮಾಡಿದಿರಿ? ನನಗೆ ಹೇಳಬಹುದಿತ್ತು ಎಂದು ಹೇಳಿದೆ. ಅವನು, ಯಾವ ಹಕ್ಕಿನಿಂದ ಎಂದು ಕೇಳಿದನು. ಅವನ ಪ್ರಶ್ನೆಯನ್ನು ಕೇಳಿ ನಾನು ಮೌನವಾಗಿ ಅವನನ್ನು ನೋಡುತ್ತಿದ್ದೆ. ಅವನು ನನ್ನನ್ನು ಗಮನವಾಗಿ ನೋಡುತ್ತಿದ್ದನು. ನಂತರ ಅವನು, ಇಲ್ಲಿ ಕುಳಿತುಕೊಳ್ಳಿ, ನಾನು ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡಬೇಕು ಎಂದು ಹೇಳಿದನು. ಅವನು ಪ್ಲೇಟಿಗೆ ತಿಂಡಿ ಹಾಕುತ್ತಾ, ಮೊದಲು ತಿನ್ನು ಎಂದನು. ಅವನ ಮಾತನ್ನು ಕೇಳಿ ನಾನು ಮೌನವಾಗಿ ತಿನ್ನಲು ಶುರು ಮಾಡಿದೆ. ಅವನು ನನ್ನನ್ನೇ ನೋಡುತ್ತಿದ್ದನು. ನಾನು ತಿನ್ನುತ್ತಿದ್ದಾಗ, ನನಗೆ ನೀವು ತುಂಬ ಇಷ್ಟವಾಗಿದ್ದೀಯಾ ಮತ್ತು ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಎಂದನು. ಅವನು ಮುಂದುವರಿದು, ಈಗ ಒಂದೇ ಮನೆಯಲ್ಲಿ ಇದ್ದು ನಿನ್ನಿಂದ ದೂರ ಇರಲು ನನಗೆ ಸಾಧ್ಯವಿಲ್ಲ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ನಾವು ಮದುವೆಯಾಗುವುದು ಉತ್ತಮ ಎಂದನು. ನನಗೆ ನನ್ನ ಮನೆಯವರ ಸಮ್ಮತಿಯೊಂದಿಗೆ ಮದುವೆಯಾಗಲು ಅನುಮತಿ ಇದೆ. ಈಗ ನೀವು ಹೇಳಿ, ನಾನು ನಿಮ್ಮ ಮನೆಯವರನ್ನು ಯಾವಾಗ ಭೇಟಿಯಾಗಬಹುದು ಎಂದು ಕೇಳಿದಾಗ ನಾನು ಬೆಳಗಿದೆ. ನಾನು ಮತ್ತೊಂದು ಸುಳ್ಳು ಕಥೆಯನ್ನು ಹೇಳಿದೆ. ನಾನು ಅವನಿಗೆ, ನನ್ನ ಮಲತಾಯಿ ನನ್ನನ್ನು ಬಲವಂತವಾಗಿ ಒಬ್ಬ ವಯಸ್ಸಾದವನಿಗೆ ಮದುವೆ ಮಾಡಲು ಬಯಸಿದ್ದರಿಂದ ನಾನು ಮನೆಯಿಂದ ಓಡಿ ಬಂದಿದ್ದೇನೆ ಎಂದು ಹೇಳಿದೆ. ಅವನು ನನ್ನ ಮಾತನ್ನು ಮೌನವಾಗಿ ಕೇಳುತ್ತಿದ್ದನು. ನಂತರ ಅವನು, ನಿಮಗೆ ಆಕ್ಷೇಪಣೆ ಇಲ್ಲದಿದ್ದರೆ ನಾವು ನಾಳೆಯೇ ಮದುವೆಯಾಗೋಣ ಎಂದನು. ನಾನು ತಲೆಯಾಡಿಸಿ ಒಪ್ಪಿಕೊಂಡೆ ಮತ್ತು ನಾನು ತುಂಬ ಸಂತೋಷವಾಗಿದ್ದೆ. ಅಂತಿಮವಾಗಿ ನನಗೆ ಗೌರವದ ಜೀವನ ಸಿಗಲಿದೆ. ಅದು ಅನೇಕ ಹುಡುಗಿಯರ ಹೃದಯದಲ್ಲಿರುವ ಆಸೆ. ಆದರೆ ಈ ಆಸೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಅನೇಕ ಜನರು ನಮ್ಮ ವಯಸ್ಸನ್ನು ವ್ಯರ್ಥ ಮಾಡುತ್ತೇವೆ. ಯಾರು ನಮಗೆ ಅಂತಹ ಗೌರವದ ಜೀವನವನ್ನು ಕೊಡುವುದಿಲ್ಲ. ನಾನು ಅವನಿಗೆ ನಾನು ಯಾರು ಎಂದು ನಿಜ ಹೇಳಿದ್ದರೆ ಅವನು ನನ್ನನ್ನು ದ್ವೇಷಿಸುತ್ತಿದ್ದನು. ಮರುದಿನ ಆ ವ್ಯಕ್ತಿ, ಅಂದರೆ ಸೂರ್ಯನೊಂದಿಗೆ ನನ್ನ ಮದುವೆಯಾಯಿತು. ನಾನು ಸೂರ್ಯನೊಂದಿಗೆ ತುಂಬ ಸಂತೋಷವಾಗಿದ್ದೆ. ಅವನು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಆದರೆ ನಮ್ಮಂತಹ ಹುಡುಗಿಯರ ಜೀವನದಲ್ಲಿ ಸಂತೋಷವಿರುವುದಿಲ್ಲ. ಮಧ್ಯಾಹ್ನದ ಸಮಯ. ನನ್ನ ಮನೆಯ ಬಾಗಿಲನ್ನು ಬಡಿಯುವ ಶಬ್ದ ಕೇಳಿಸಿತು. ನನ್ನ ಪತಿ ಆ ಸಮಯದಲ್ಲಿ ಮನೆಯಲ್ಲಿ ಇರಲಿಲ್ಲ. ನಾನು ಬಾಗಿಲು ತೆರೆದಾಗ ನಾನು ಕೆಲಸ ಮಾಡುತ್ತಿದ್ದ ಕೇರಿಯ ಆ ಮಹಿಳೆ ನಿಂತಿದ್ದಳು. ಅವಳನ್ನು ನೋಡಿದಾಗ ನನಗೆ ಭಯವಾಯಿತು. ನನ್ನ ದುರದೃಷ್ಟ ನನ್ನನ್ನು ಬಿಡಲಿಲ್ಲ. ಅವಳು ನನ್ನನ್ನು ಹೊಡೆಯುತ್ತಾ ತನ್ನೊಂದಿಗೆ ಕರೆದೊಯ್ದಳು. ನಾನು ಅಳುತ್ತಾ ಅವಳನ್ನು ಬೇಡಿಕೊಳ್ಳುತ್ತಿದ್ದೆ. ಆದರೆ ಅವಳು ನನ್ನ ಮಾತನ್ನು ಕೇಳಲಿಲ್ಲ. ನಾನು ಮತ್ತೆ ಆ ಕೇರಿಗೆ ಬಂದಿದ್ದೆ. ಅವಳು ನನ್ನನ್ನು ತುಂಬ ಹೊಡೆದಳು. ಅವಳು ಇಲ್ಲಿಗೆ ಬರಲು ಬಹಳಷ್ಟು ಮಾರ್ಗಗಳಿವೆ, ಆದರೆ ಜೀವನವನ್ನು ತೊರೆಯಲು ಒಂದೇ ಮಾರ್ಗವಿದೆ ಮತ್ತು ಅದು ಸಾವು ಎಂದು ಹೇಳಿದಳು. ನಾನು ಅಳುತ್ತಲೇ ಇದ್ದೆ. ಆದರೆ ಇಲ್ಲಿಗೆ ಬಂದ ನಂತರ ರಾತ್ರಿ ನನ್ನೊಂದಿಗೆ ಆದ ಎಲ್ಲದಕ್ಕಿಂತ ಸಾಯುವುದು ಉತ್ತಮ ಎಂದು ನನಗೆ ಅನಿಸಿತು. ನನ್ನ ಕೋಣೆಗೆ ಬಂದ ನನ್ನ ಗ್ರಾಹಕ ನನ್ನ ಪತಿಯೇ ಆಗಿದ್ದನು. ಅವನನ್ನು ನೋಡಿ ನಾನು ಅವನು ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ ಎಂದು ಭಾವಿಸಿದೆ. ಆದರೆ ಅವನ ಹಿಂದೆ ನಗುತ್ತಾ ನಿಂತ ಕೇರಿಯ ಮಾಲಕಿಯನ್ನು ನೋಡಿ ನಾನು ಸ್ತಬ್ಧಳಾದೆ. ಅವಳು ನಗುತ್ತಾ, ನೀನು ಫ್ಲ್ಯಾಟ್ನಿಂದ ಓಡಿ ಹೋಗಿ ನನಗೆ ಗೊತ್ತಾಗುವುದಿಲ್ಲ ಎಂದು ಭಾವಿಸುತ್ತೀಯಾ ಎಂದಳು. ನಾನು ಇವನನ್ನು ನಿನ್ನ ಹಿಂದೆ ಗೂಢಾಚಾರಿಕೆ ಮಾಡಲು ಕಳುಹಿಸಿದ್ದೆ. ಇವನು ನಿನ್ನ ಹಿಂದೆ ನೆರಳಿನಂತೆ ಇದ್ದನು. ನೀನು ಕೆಲಸಕ್ಕಾಗಿ ಎಲ್ಲಿ ಹೋದರೂ ಇವನು ನನ್ನ ಮಾತಿನಂತೆ ನಿನ್ನನ್ನು ತನ್ನ ಮನೆಗೆ ಕರೆದೊಯ್ದನು ಮತ್ತು ನಿನಗೆ ಕೆಲಸವನ್ನು ನಾವು ಹೇಳಿದಂತೆ ಮಾತ್ರ ಕೊಡಲಾಯಿತು. ಇವನು ಪೊಲೀಸ್ ಅಲ್ಲ. ಇದನ್ನು ಕೇಳಿ ನನಗೆ ಭೂಮಿ ಕುಸಿದು ನಾನು ಅದರಲ್ಲಿ ಮುಳುಗಿ ಹೋದಂತೆ ಭಾವಿಸಿದೆ. ಅವನು ನನಗೆ ಇಷ್ಟೊಂದು ದೊಡ್ಡ ಮೋಸ ಮಾಡಿದ್ದನು. ಅವನು ಇನ್ನೂ ಮೌನವಾಗಿಯೇ ನನ್ನ ಮುಂದೆ ನಿಂತಿದ್ದನು. ನಾನು ಅವನ ಬಳಿಗೆ ಹೋಗಿ, ನೀನು ನನ್ನೊಂದಿಗೆ ಇಷ್ಟೊಂದು ದೊಡ್ಡ ತಪ್ಪು ಮಾಡಿದ್ದು ಏಕೆ ಎಂದು ಕೇಳಿದೆ. ನೀವು ನನ್ನನ್ನು ಈಗ ಇಲ್ಲಿಗೆ ಕರೆ ತಂದಿದ್ದರೆ ನನಗೆ ಇಷ್ಟು ನೋವು ಆಗುತ್ತಿರಲಿಲ್ಲ.
ನಾನು ಪುರುಷರನ್ನು ಒಂದೇ ರೀತಿಯಲ್ಲಿ ನೋಡಿದ್ದೆ ಮತ್ತು ಅದು ಕಾಮಾಸಕ್ತಿಯಿಂದ. ಆದರೆ ನಿನ್ನನ್ನು ನೋಡಿ ನನ್ನ ಯೋಚನೆ ಬದಲಾಯಿತು. ಪುರುಷರು ಮನುಷ್ಯರು ಕೂಡ ಆಗಿರುತ್ತಾರೆ ಎಂದು ನನಗೆ ಅನಿಸಿತ್ತು. ನಿನ್ನ ರೂಪದಲ್ಲಿಯೇ ಪುರುಷನನ್ನು ನಾನು ನೋಡಿದೆ. ನನಗೆ ನಿನ್ನ ಮೇಲೆ ಪ್ರೀತಿಯಾಯಿತು. ನೀನು ನನ್ನ ಮುಂದೆ ಎಂದಿಗೂ ಬಂದಿರಲಿಲ್ಲ ಎಂದು ಆಶಿಸುತ್ತೇನೆ. ನನ್ನ ಹೃದಯದಲ್ಲಿ ನಿನ್ನ ಬಗ್ಗೆ ಇದ್ದ ಗೌರವ ಉಳಿದುಕೊಳ್ಳುತ್ತಿತ್ತು. ನಾನು ಇಷ್ಟೆಲ್ಲ ಹೇಳಿದರೂ ಅವನು ಮೌನವಾಗಿದ್ದನು. ಸ್ವಲ್ಪ ಸಮಯದ ನಂತರ ಪೊಲೀಸ್ ಕಾರಿನ ಶಬ್ದ ಕೇಳಿಸಿತು. ಆ ಮಹಿಳೆಯ ಮುಖಬಣ್ಣ ಬದಲಾಯಿತು. ಅವಳು ಈ ಪೊಲೀಸರು ಎಲ್ಲಿಂದ ಬಂದರು ಎಂದು ಕೇಳಿದಳು. ನನ್ನ ಪತಿ ಸೂರ್ಯ ನಾನು ಕರೆಸಿದೆ ಎಂದನು. ಪೊಲೀಸರು ಅಲ್ಲಿಗೆ ಬಂದಿದ್ದರು. ಅವನು ತನ್ನ ಪರ್ಸಿನಿಂದ ನಮ್ಮ ಮದುವೆಯ ಕೆಲವು ಫೋಟೋಗಳನ್ನು ತೆಗೆದನು. ಪೊಲೀಸರಿಗೆ ಅವನು ಇವಳು ನನ್ನ ಹೆಂಡತಿ ಮತ್ತು ನಾನು ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಈ ಮಹಿಳೆ ನನ್ನ ಹೆಂಡತಿಯನ್ನು ಕದ್ದು ಇಲ್ಲಿಗೆ ಕರೆತಂದಿದ್ದಾಳೆ ಎಂದು ಹೇಳಿದನು. ಆ ಮಹಿಳೆ ಆಶ್ಚರ್ಯಚಕಿತಳಾಗಿ ಏಕೆ ಸುಳ್ಳು ಹೇಳುತ್ತಿದ್ದೀಯಾ ಎಂದು ಕೇಳಿದಳು. ಆದರೆ ಪೊಲೀಸರು ಆ ಮಹಿಳೆಯನ್ನು ಹಿಡಿದುಕೊಂಡು ಹೋದರು. ಅವನು ನನ್ನ ಬಳಿಗೆ ಬಂದು, ನಾನು ಗೂಢಚಾರಿ, ಹಣಕ್ಕಾಗಿ ನಾನು ಗೂಢಚಾರಿಕೆ ಮಾಡುತ್ತೇನೆ. ಪೊಲೀಸರೊಂದಿಗೂ ನನಗೆ ಚೆನ್ನಾಗಿ ಪರಿಚಯವಿದೆ, ಏಕೆಂದರೆ ನಾನು ಅವರಿಗಾಗಿ ಕೆಲಸ ಮಾಡುತ್ತೇನೆ ಎಂದನು. ಈ ಮಹಿಳೆ ನಿನ್ನನ್ನು ಗೂಢಚಾರಿಕೆ ಮಾಡಲು ನನ್ನನ್ನು ಕಳುಹಿಸಿದ್ದಳು. ನಾನು ಎಲ್ಲವನ್ನು ಹಣಕ್ಕಾಗಿ ಮಾಡುತ್ತಿದ್ದೆ. ಆದರೆ ಯಾವಾಗ ನನಗೆ ನಿನ್ನ ಮೇಲೆ ಪ್ರೀತಿಯಾಯಿತು ಎಂದು ಗೊತ್ತಿಲ್ಲ. ನೀನು ನನ್ನ ಅನಾರೋಗ್ಯದ ಸಮಯದಲ್ಲಿ ನನ್ನನ್ನು ನೋಡಿಕೊಂಡೆ. ನನ್ನ ಗಾಯಗಳನ್ನು ನೋಡಿ ನೀನು ಚಿಂತಿತಳಾಗಿದ್ದೆ. ನಿನ್ನ ಪ್ರೀತಿಯನ್ನು ನೋಡಿ ನೀನು ಇನ್ನು ನನಗೆ ಏನನ್ನೂ ಹೇಳಿಲ್ಲ ಎಂದು ನಾನು ಯೋಚಿಸುತ್ತಿದ್ದೆ. ನೀನು ಯಾವುದೇ ತಪ್ಪು ಮಾಡಿದ್ದರೆ ಅದು ನಿನ್ನ ಇಚ್ಛೆಯಿಂದ ಅಲ್ಲ, ಬಲವಂತವಾಗಿ ಮಾಡಿದ್ದೆ ಎಂದು ನನಗೆ ಅನಿಸಿತು. ಆದ್ದರಿಂದ ನಾನು ನಿನ್ನನ್ನು ಈ ಕೆಟ್ಟ ಜಾಗದಿಂದ ಹೊರಗೆ ತರಲು ಮದುವೆಯೇ ಒಂದು ಮಾರ್ಗ ಎಂದು ನಾನು ಯೋಚಿಸಿದೆ. ಈಗ ನೀನು ನನ್ನೊಂದಿಗೆ ಯಾವುದೇ ಭಯವಿಲ್ಲದೆ ಗೌರವದ ಜೀವನವನ್ನು ನಡೆಸಬಹುದು ಎಂದನು. ಅವನ ಮಾತುಗಳನ್ನು ಕೇಳಿ ನನ್ನ ಕಣ್ಣಿನಿಂದ ನೀರು ಹರಿಯಿತು. ಆದರೆ ಈ ಬಾರಿ ಅದು ಸಂತೋಷದ ಕಣ್ಣೀರಾಗಿತ್ತು.